ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಕನ್ಯಾ. ಕೆಲವೇ ಕ್ಷಣಗಳಲ್ಲಿ ಅನ್ಲಾಕ್ 2.0 ಭವಿಷ್ಯ ನಿರ್ಧಾರ. ಮುಂದಿನ ವಾರದ ಆರಂಭದಲ್ಲೇ ಬೆಂಗಳೂರಿನ ಚಿತ್ರಣ ಚೇಂಜ್ ಆಗುತ್ತಾ? ಕೊರೋನಾ ಅಬ್ಬರ ಇಳಿತಾ ಇದ್ದಂತೆ ಹೆಚ್ಚಾಗಿರೋದು ಹೇಗೆ? ವರ್ಣನ ಆರ್ಭಟ ಇದೆಲ್ಲವನ್ನ ನೋಡೋಣ. ಅನ್ಲಾಕ್ 2.0 ಭವಿಷ್ಯ ನಿರ್ಧಾರಕ್ಕೆ ಕೌಂಟ್ ಡೌನ್. ಸಿಎಂ ನೇತೃತ್ವದ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ಪಾಸಿಟಿವಿಟಿ ಇಳಿದ ಜಿಲ್ಲೆಗಳಿಗೆ ಮುಕ್ತಿ ಫಿಕ್ಸಾ? ನೋಡೋಣ ಅನ್ಲಾಕ್ 2.0 ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸೋಮವಾರದಿಂದ ಕರ್ನಾಟಕದಲ್ಲಿ ಹೊಸ ದುನಿಯಾ ಶುರುವಾಗಲಿದ್ದು, ಕರುನಾಡಿಗೆ ಹಾಕಿದ ಬೀಗ ಸೋಮವಾರದಿಂದ ಮತ್ತಷ್ಟು ಓಪನ್ ಆಗಲಿದೆ. ಕಂಪ್ಲೀಟ್ ಅನ್ಲಾಕ್ ಮಾಡುವ ಸಾಧ್ಯತೆ ಇದ್ದು, ರಾಜ್ಯದ ಚಿತ್ರಣ ಸಂಪೂರ್ಣ ಬದಲಾಗಲಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತಿದ್ದು, ಈಗಿರೋ ನಿರ್ಬಂಧಗಳಿಗೆ ಸೋಮವಾರದಿಂದ ಬ್ರೇಕ್ ಬೀಳುವುದು ಪಕ್ಕಾ ಆಗಿದೆ. ಅನ್ಲಾಕ್ 2.0ನಲ್ಲಿ ಯಾವುದಕ್ಕೆ ರಿಲೀಫ್, ಯಾವುದಕ್ಕೆಲ್ಲ ನಿರ್ಬಂಧ ಅನ್ನೋದು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಬಹಿರಂಗವಾಗಲಿದೆ. ಹಿಂದೆ ಸಂಪೂರ್ಣವಾಗಿ ಲಾಕ್ಡೌನ್ ತೆರವು ಮಾಡುವ ಸಾಧ್ಯತೆಗಳಿವೆ. ಈ ಬಗ್ಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಸುಳಿವು ನೀಡಿದ್ದು, ಲಾಕ್ಡೌನ್ ತೆರವಿನ ಬಗ್ಗೆ ಸಿಎಂ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಿದರು. ಇಂದಿನ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದು, ಅನ್ಲಾಕ್ ಬಗ್ಗೆ ಸಿಎಂ ಈಗಾಗಲೇ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಬಸ್ ಸೇವೆ ವಿಚಾರವಾಗಿ ಇಂದಿನ ಸಭೆಯಲ್ಲಿ ತೀರ್ಮಾನ ಮಾಡುತ್ತೇವೆ ಎಂದು ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ತಿಳಿಸಿದರು. ಲಾಕ್ಡೌನ್ ಮುಂದುವರೆದಿರೋ 11 ಜಿಲ್ಲೆಗಳ ಬಗ್ಗೆಯೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ತೀರ್ಮಾನ ಹೊರಬೀಳಲಿದೆ. ಈ ಬಗ್ಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಮಾಹಿತಿ ನೀಡಿದ್ದು, ಲಾಕ್ಡೌನ್ ಜಾರಿಯಲ್ಲಿರುವ 11 ಜಿಲ್ಲೆಗಳ ಅಧಿಕಾರಿಗಳಿಂದ ಕೊರೋನಾ ಪ್ರಕರಣ ಇಳಿಕೆ ಬಗ್ಗೆ ಮಾಹಿತಿ ಪಡೆಯಲಾಗಿದೆ. ರಾಜ್ಯದ ಜನರ ಸುರಕ್ಷತೆ ಜೊತೆಗೆ ಜನರ ಜೀವನವೂ ಮುಖ್ಯ. ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಸಿಎಂ ನಿರ್ಧರಿಸುತ್ತಾರೆ ಅಂತ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದರು. ಜುಲೈ ಅಂತ್ಯದವರೆಗೆ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಮುಂದುವರಿಯುವ ಸಾಧ್ಯತೆ ಇದೆ. ಅನ್ಲಾಕ್ 2.0 ಜಾರಿಯಾದರೂ ಜುಲೈ ಅಂತ್ಯದವರೆಗೂ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಕಂಟಿನ್ಯೂ ಮಾಡಲಿದ್ದು, ಸಮಯ ಬದಲಾವಣೆ ಮಾಡುವ ನಿರೀಕ್ಷೆ ಇದೆ. ಸದ್ಯ ಸಂಜೆ 7 ಗಂಟೆಯಿಂದ ನೈಟ್ ಕರ್ಫ್ಯೂ ಜಾರಿಯಾಗುತ್ತಿದ್ದು, ಇದರ ಬದಲಿಗೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ಕರ್ಫ್ಯೂ ಹೇರುವ ಸಾಧ್ಯತೆ ಇದೆ. ಪಾಸಿಟಿವಿಟಿ ರೇಟ್ ಕಡಿಮೆಯಾದ ಜಿಲ್ಲೆಗಳಿಗೆ ಅನ್ಲಾಕ್ ಭಾಗ್ಯ ಸಿಗೋ ನಿರೀಕ್ಷೆ ಇದೆ. ಪಾಸಿಟಿವಿಟಿ ರೇಟ್ 5% ಕಡಿಮೆ ಬಂದಿರೋ ಜಿಲ್ಲೆಗೆ ಮುಕ್ತಿ ಸಿಗೋ ಸಾಧ್ಯತೆ ಇದೆ. ಕೊರೋನಾ ಆರ್ಭಟ ತಗ್ಗದ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಕಂಟಿನ್ಯೂ ಫಿಕ್ಸ್ ಆಗಿದೆ. ಲಾಕ್ಡೌನ್ ವಿಸ್ತರಣೆಯಾಗಿರೋ 11 ಜಿಲ್ಲೆಗಳ ಪೈಕಿ 3 ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಇಳಿಕೆಯಾಗಿದೆ. ಹೀಗಾಗಿ ಪಾಸಿಟಿವಿಟಿ ರೇಟ್ ಕಡಿಮೆಯಾಗಿದ್ದ ಜಿಲ್ಲೆಗಳಲ್ಲಿ ಮತ್ತೆ ಲಾಕ್ ಕಂಟಿನ್ಯೂ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಲಾಕ್ಡೌನ್ ಮುಂದುವರೆದಿರೋ 11 ಜಿಲ್ಲೆಗಳ ಪೈಕಿ ಬೆಳಗಾವಿ, ಶಿವಮೊಗ್ಗ, ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಪಾಸಿಟಿವಿಟಿ ರೇಟ್ ಇಳಿಕೆಯಾಗಿದೆ. ಬೆಳಗಾವಿಯಲ್ಲಿ 4.5%, ಮಂಡ್ಯದಲ್ಲಿ 4.33%, ಶಿವಮೊಗ್ಗದಲ್ಲಿ 4.7%ಕ್ಕೆ ಪಾಸಿಟಿವಿಟಿ ಇಳಿಕೆಯಾಗಿದೆ. ಇನ್ನುಳಿದ 8 ಜಿಲ್ಲೆಗಳಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ 5%ಕ್ಕಿಂತ ಕಡಿಮೆಯಾಗಿಲ್ಲ. ಹೀಗಾಗಿ ಪಾಸಿಟಿವಿಟಿ ರೇಟ್ ತಗ್ಗದ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ. ಸೋಮವಾರದಿಂದ ರಾಜ್ಯದಲ್ಲಿ ಅನ್ಲಾಕ್ 2.0 ರೂಲ್ಸ್ ಜಾರಿಯಾಗಲಿದ್ದು, ಅಗತ್ಯ ಸೇವೆಗಳ ಖರೀದಿ ಸಮಯ ಮತ್ತಷ್ಟು ಸಡಿಲಿಕೆ ಮಾಡುವ ಸಾಧ್ಯತೆ ಇದೆ. ಸದ್ಯ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿದೆ. ಇದನ್ನು ಮಧ್ಯಾಹ್ನ 3 ಗಂಟೆವರೆಗೆ ವಿಸ್ತರಿಸಲು ಸರ್ಕಾರ ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ಅಲ್ಲದೆ ಎಲ್ಲ ವಾಣಿಜ್ಯ ಚಟುವಟಿಕೆಗಳ ಆರಂಭಕ್ಕೆ ಅವಕಾಶದ ನಿರೀಕ್ಷೆ ಮಾಡಲಾಗಿದೆ. ಕ್ರೂರಿಗೆ ಕಡಿವಾಣಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದ್ದು, ಅನ್ಲಾಕ್ 2.0 ಮಾಡೋ ಮುನ್ನ ಷರತ್ತು ಹಾಕುವ ಸಾಧ್ಯತೆಗಳಿವೆ. ವಾಣಿಜ್ಯ ಚಟುವಟಿಕೆಗಳಿಗೆ ಗ್ರೀನ್ ಸಿಗ್ನಲ್ ನೀಡುವ ಮೊದಲು ಎಲ್ಲಾ ವ್ಯಾಪಾರಸ್ಥರು ಕಡ್ಡಾಯವಾಗಿ ವ್ಯಾಕ್ಸಿನ್ ಹಾಕಿಸಿಕೊಂಡಿರಬೇಕು. ಕನಿಷ್ಠ 1 ಡೋಸ್ ವ್ಯಾಕ್ಸಿನ್ ಪಡೆದಿರಬೇಕು. ಆದೇಶ ಮಾಡುವ ನಿರೀಕ್ಷೆ ಇದೆ. ಈಗಾಗಲೇ ಆಟೋ ಚಾಲಕರಿಗೆ ಪಾಲಿಕೆ ವ್ಯಾಕ್ಸಿನ್ ಕಡ್ಡಾಯಗೊಳಿಸಿದ್ದು, ವ್ಯಾಪಾರಸ್ಥರಿಗೂ ವ್ಯಾಕ್ಸಿನ್ ಕಡ್ಡಾಯವೆಂಬ ಆದೇಶ ಹೊರಬೀಳಬಹುದಾಗಿದೆ. ಅನ್ಲಾಕ್ ವೇಳೆ ಎಚ್ಚರಿಕೆ ವಹಿಸಲು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಕೊರೋನಾ ಮುನ್ನೆಚ್ಚರಿಕೆಯಿಂದ ಲಾಕ್ಡೌನ್ ಸಡಿಲಗೊಳಿಸಿ ಮಾರ್ಗಸೂಚಿ ಅನುಸರಿಸಿ ಲಾಕ್ಡೌನ್ ತೆರವು ಮಾಡಿ ಅಂತ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಸೂಚನೆ ನೀಡಿದ್ದಾರೆ. ವ್ಯಾಕ್ಸಿನೇಷನ್ ಕೊರೋನಾ ಟೆಸ್ಟ್ಗೆ ಹೆಚ್ಚಿನ ಆದ್ಯತೆ ನೀಡಿ ಕೊರೋನಾ ಚೈನ್ ಬ್ರೇಕ್ ಮಾಡಲು ವ್ಯಾಕ್ಸಿನೇಷನ್ ಬಹುಮುಖ್ಯ ಅಸ್ತ್ರವಾಗಿದೆ. ಹೀಗಾಗಿ ಲಸಿಕೆ ಅಭಿಯಾನಕ್ಕೆ ಹೆಚ್ಚಿನ ಒತ್ತು ನೀಡುವಂತೆ ಅಜಯ್ ಭಲ್ಲಾ ಸೂಚನೆ ನೀಡಿದ್ದಾರೆ.
ಅನ್ಲಾಕ್ 2.0ನಲ್ಲಿ ಹೋಟೆಲ್ ಮಾಲೀಕರಿಗೆ ರಿಲೀಫ್ ಫಿಕ್ಸಾ? ಬಿಎಂಟಿಸಿ ಬಸ್ಗಳಲ್ಲಿ ಕ್ಯಾಶ್ಲೆಸ್ ವ್ಯವಹಾರಕ್ಕೆ ಹೇಗಿದೆ ಸಿದ್ಧತೆ? ಮುಂದಿನ ವಾರದಿಂದ ಪ್ರತಿದಿನ 8 ಗಂಟೆ ವಹಿವಾಟು ನಡೆಯಬಹುದಾ? ಇವೆಲ್ಲವನ್ನ ನೋಡೋಣ. ಏನಿರುತ್ತೆ ಏನಿರಲ್ಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹೋಟೆಲ್ನಲ್ಲಿ ಕೂತು ಊಟ ಮಾಡೋರಿಗೆ ಗುಡ್ ನ್ಯೂಸ್ ಸಿಗೋದು ಪಕ್ಕಾ ಆಗಿದೆ. ಅನ್ಲಾಕ್ 2.0ನಲ್ಲಿ ಹೋಟೆಲ್ ಮಾಲೀಕರಿಗೆ ರಿಲೀಫ್ ನೀಡಲಿದ್ದು, ಖುದ್ದು ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಸುಳಿವನ್ನ ನೀಡಿದ್ದಾರೆ. 50% ನಿರ್ಬಂಧ ಹೇರಿ ಅನುಮತಿ ನೀಡೋ ಸಾಧ್ಯತೆ ಇದ್ದು, ಇನ್ಮೇಲೆ ಹೋಟೆಲ್ನಲ್ಲಿ ಕುಳಿತು ಊಟ ಮಾಡುವ ಅವಕಾಶವಿರಲಿದೆ. ದೈಹಿಕ ಅಂತರ ಪಾಲಿಸಿ ಹೋಟೆಲ್ನಲ್ಲಿ ಊಟಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಲಿದೆ. ಸೋಮವಾರದಿಂದಲೇ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಂಚಾರ ಫಿಕ್ಸ್ ಆಗಲಿದೆ. ಬಸ್ ಓಡಾಟದ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಸುಳಿವನ್ನ ನೀಡಿದ್ದಾರೆ. 50% ಪ್ರಯಾಣಿಕರು ಮಾತ್ರ ಸಂಚಾರ ಮಾಡಲು ಅವಕಾಶ ನೀಡೋ ಸಾಧ್ಯತೆ ಇದೆ. 2 ಸೀಟ್ನಲ್ಲಿ ಒಬ್ಬರು, 3 ಸೀಟ್ನಲ್ಲಿ ಇಬ್ಬರು ಕೂರಲು ಒಪ್ಪಿಗೆ ನೀಡಲಿದ್ದು, ಬೆಂಗಳೂರು ಸೇರಿ ರಾಜ್ಯದಲ್ಲಿ ಬಸ್ಗಳ ಸಂಚಾರಕ್ಕೆ ಅನುಮತಿ ಕೊಡೋ ನಿರೀಕ್ಷೆ ಇದೆ. ಸೋಮವಾರದಿಂದಲೇ ಬಿಎಂಟಿಸಿ ಬಸ್ಗಳು ಸಂಚಾರಕ್ಕೆ ರೆಡಿಯಾಗಿವೆ. ಸರ್ಕಾರದ ಅನುಮತಿ ಸಿಕ್ಕರೆ ಬಿಎಂಟಿಸಿ ಬಸ್ ಸಂಚಾರ ಆರಂಭ ಮಾಡುವುದಾಗಿ ಟಿವಿ9ಗೆ ಬಿಎಂಟಿಸಿ ನಿರ್ದೇಶಕಿ ಸಿ ಶಿಖಾ ಮಾಹಿತಿಯನ್ನ ನೀಡಿದ್ದಾರೆ. ಇಂದಿನ ಸಭೆಯಲ್ಲಿ ಸಂಚಾರಕ್ಕೆ ಅನುಮತಿ ಸಿಗೋ ನಿರೀಕ್ಷೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರದ ಅಧಿಕೃತ ಘೋಷಣೆಗೆ ನಾವು ಕಾಯ್ತಿದ್ದೇವೆ. ಸರ್ಕಾರದ ಅನುಮತಿ ಸಿಕ್ಕರೆ ಮೊದಲ ಶಿಫ್ಟ್ನಲ್ಲಿ 1000 ಬಸ್, ಎರಡನೇ ಪಾಳಿಯಲ್ಲಿ 800 ರಿಂದ 1000 ಬಸ್ ಆಪರೇಟ್ ಮಾಡ್ತೀವಿ ಎಂದು ಸಿ ಶಿಖಾ ತಿಳಿಸಿದ್ದಾರೆ. ಕೊರೋನಾ ಸೋಂಕು ಹರಡದಂತೆ ನಿಗಾ ವಹಿಸಲು ಬಿಎಂಟಿಸಿ ಪ್ಲಾನ್ ಮಾಡಿತ್ತು. ಗೂಗಲ್ ಪೇ, ಫೋನ್ ಪೇ ಮೂಲಕವೂ ಟಿಕೆಟ್ ವ್ಯವಸ್ಥೆ ಮಾಡ್ತೀವಿ ಅಂತ ಟಿವಿ9ಗೆ ಬಿಎಂಟಿಸಿ ನಿರ್ದೇಶಕಿ ಸಿ ಶಿಖಾ ಹೇಳಿದ್ದಾರೆ. ಡ್ರೈವರ್, ಕಂಡಕ್ಟರ್ಗಳಿಗೆ ಈಗಾಗಲೇ ವ್ಯಾಕ್ಸಿನೇಷನ್ ಆಗಿದ್ದು, ಆರಂಭದಲ್ಲಿ 1800 ರಿಂದ 2000 ಬಸ್ಗಳು ಆಪರೇಟ್ ಆಗಲಿವೆ. ಅದಾದ ಬಳಿಕ ಪ್ರಯಾಣಿಕರನ್ನ ನೋಡಿಕೊಂಡು ಬಸ್ ಓಡಿಸುತ್ತೇವೆ. ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕರಿಗೆ ಮಾಸ್ಕ್ ಕಡ್ಡಾಯವಾಗಿದ್ದು, ದೈಹಿಕ ಅಂತರಕ್ಕಾಗಿ 50% ಪ್ರಯಾಣಿಕರಿಗೆ ವ್ಯವಸ್ಥೆ ಮಾಡ್ತೇವೆ ಅಂತ ಶಿಖಾ ತಿಳಿಸಿದ್ರು. ಮೆಟ್ರೋ ಸಂಚಾರದ ಬಗ್ಗೆ ಇಂದೇ ಮಹತ್ವದ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ಮೆಟ್ರೋ ಓಡಾಟಕ್ಕೆ ಷರತ್ತುಬದ್ಧ ಅನುಮತಿ ನೀಡುವ ನಿರೀಕ್ಷೆ ಇದ್ದು, ಮೆಟ್ರೋ ಹಳಿಗೆ ಬಂದರೆ ಹಲವು ಷರತ್ತುಗಳು ವಿಧಿಸಲಿದ್ದಾರೆ. ಬೆಳಗ್ಗೆ 7 ರಿಂದ 11 ಮತ್ತು ಸಂಜೆ 4 ರಿಂದ 6 ಗಂಟೆಯವರೆಗೆ ಇಂತಿಷ್ಟು ಪ್ರಯಾಣಿಕರ ಓಡಾಟಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದ್ದು, ಅನ್ಲಾಕ್ 2.0 ಮಾರ್ಗಸೂಚಿಯಲ್ಲಿ ಈ ಬಗ್ಗೆ ಉಲ್ಲೇಖಿಸಲಿದ್ದಾರೆ. ಅನ್ಲಾಕ್ 2.0ನಲ್ಲಿ ವಾಣಿಜ್ಯ ಚಟುವಟಿಕೆಗೆ ರಿಲೀಫ್ ಸಿಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಬೆಂಗಳೂರಿನಲ್ಲಿ ಎಲ್ಲಾ ವ್ಯಾಪಾರಸ್ಥರಿಗೆ ಬಿಬಿಎಂಪಿ ಗುಡ್ ನ್ಯೂಸ್ ನೀಡಲಿದ್ದು, ಕೈಗಾರಿಕೆಗಳಲ್ಲಿ ಹೆಚ್ಚು ಕಾರ್ಮಿಕರು ಕೆಲಸ ಮಾಡಲು ಗ್ರೀನ್ ಸಿಗ್ನಲ್ ಕೊಡಲಿದೆ. ಜೊತೆಗೆ ಬಟ್ಟೆ, ಮೊಬೈಲ್, ಚಪ್ಪಲಿ, ಜ್ಯುವೆಲರಿ ಶಾಪ್ ಓಪನ್ ಫಿಕ್ಸ್ ಆಗಿದ್ದು, ಪುಸ್ತಕದ ಅಂಗಡಿಗಳನ್ನು ತೆರೆಯಲು ಅವಕಾಶ ನೀಡುವ ಸಾಧ್ಯತೆ ಇದೆ. ರಿಲೀಫ್ ಬಗ್ಗೆ ಪಾಲಿಕೆಯ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಸುಳಿವನ್ನ ನೀಡಿದ್ದಾರೆ. ಅನ್ಲಾಕ್ 2.0ನಲ್ಲಿ ವಾಣಿಜ್ಯ ಮಳಿಗೆಗೂ ರಿಲೀಫ್ ಸಿಗಲಿದೆ. ವಾಣಿಜ್ಯ ಮಳಿಗೆಗಳನ್ನು ಓಪನ್ ಮಾಡಲು ಅನುಮತಿ ನೀಡಲಿದ್ದು, ದಿನದಲ್ಲಿ 8 ಗಂಟೆ ವಹಿವಾಟು ಮಾಡುವುದಕ್ಕೆ ಅವಕಾಶ ಸಿಗೋ ಸಾಧ್ಯತೆ ಇದೆ. ಅಲ್ಲದೆ ಜೂನ್ 21 ರಿಂದ ಹಲವು ವಲಯಗಳು ಓಪನ್ ಆಗಲಿದ್ದು, ದಿನದ 8 ಗಂಟೆ ಮಾತ್ರ ಕಾರ್ಯನಿರ್ವಹಣೆಗೆ ಅವಕಾಶ ನೀಡಲಿದ್ದಾರೆ. ಸದ್ಯಕ್ಕೆ ಇಡೀ ದಿನ ಕಾರ್ಯನಿರ್ವಹಿಸೋಕೆ ಅನುಮತಿ ಇಲ್ಲ. ಮದ್ಯದಂಗಡಿಗಳನ್ನ ಸದ್ಯ ಮಧ್ಯಾಹ್ನ 2 ಗಂಟೆಯವರೆಗೆ ತೆರೆಯಲು ಅವಕಾಶವನ್ನ ನೀಡಲಾಗಿದೆ. ಆದರೆ ಸೋಮವಾರದಿಂದ 2ನೇ ಹಂತದ ಅನ್ಲಾಕ್ ಪ್ರಾರಂಭವಾಗ್ತಿದ್ದು, ಅದರಲ್ಲೂ ಬಾರ್ನಲ್ಲಿ ಎಣ್ಣೆ ಹೊಡೆಯಂಗಿಲ್ಲ. ಜೂನ್ 21 ರಿಂದ ಬಾರ್ನಲ್ಲಿ ಸಿಟ್ಟಿಂಗ್ ಇಲ್ಲ. ಸದ್ಯಕ್ಕೆ ಪಬ್, ಬಾರ್ಗಳನ್ನು ಓಪನ್ ಮಾಡದಿರಲು ಸರ್ಕಾರ ನಿರ್ಧಾರ ಮಾಡಿದೆ ಎನ್ನಲಾಗಿದ್ದು, 3ನೇ ಹಂತದ ಅನ್ಲಾಕ್ನಲ್ಲಿ ಬಾರ್, ಪಬ್ ಓಪನ್ಗೆ ಪ್ಲಾನ್ ಮಾಡಲಾಗಿದೆ. ಕೊನೆಗೂ ಚಿನ್ನದಂಗಡಿ ಬಾಗಿಲು ತೆರೆಯಲು ಮುಹೂರ್ತ ಕೂಡಿ ಬಂದಂತೆ ಕಾಣ್ತಿದೆ. ಅನ್ಲಾಕ್ 2.0ನಲ್ಲಿ ಜ್ಯುವೆಲರಿ ಶಾಪ್ ಬಾಗಿಲು ತೆರೆಯಲು ಅನುಮತಿ ನೀಡುವುದು ಪಕ್ಕಾ ಅಂತ ಹೇಳಲಾಗ್ತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಜೂನ್ 21 ರಿಂದ ಚಿನ್ನಾಭರಣ ಖರೀದಿಸಬಹುದಾಗಿದೆ. ಆದರೆ ಚಿನ್ನದಂಗಡಿಯಲ್ಲಿ ಕೋವಿಡ್ ರೂಲ್ಸ್ ಪಾಲನೆ ಕಡ್ಡಾಯವಾಗಲಿದೆ. ಉತ್ತರ ಕರ್ನಾಟಕದಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇರೋದು ಹೇಗೆ ನೆರೆ ಭೀತಿ? ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆ ಹೆಚ್ಚಾಗುತ್ತಾ? ಕೃಷ್ಣಾ, ಮಲಪ್ರಭಾ ನದಿಗಳು ಜೀವ ಜೊತೆ ರೈತರ ಜೀವನವನ್ನು ಕೊಚ್ಚಿಕೊಂಡು ಹೋಗ್ತಾ ಇರೋದು ಹೇಗೆ? ನೋಡೋಣ ಮಹಾಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊರೋನಾ ಕಡಿಮೆಯಾಗ್ತಿದ್ದಂತೆ ಮಳೆ ರಗಳೆ ಶುರುವಾಗಿದೆ. ವರುಣನ ಆರ್ಭಟಕ್ಕೆ ಕರುನಾಡು ಮಂದಿ ಬೆಚ್ಚಿ ಬಿದ್ದಿದ್ದು ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಭಾಗದಲ್ಲೂ ಮಳೆರಾಯ ಆರ್ಭಟಿಸುತ್ತಿದ್ದಾನೆ. ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ನದಿಗಳು ತುಂಬಿ ಹರಿಯುತ್ತಿದ್ದು ಅಪಾಯದ ಮಟ್ಟ ಮೀರಿವೆ. ನದಿ ಅಕ್ಕಪಕ್ಕದ ಹಳ್ಳಿಗಳಿಗೆ ನೆರೆ ಭಯ ಶುರುವಾಗಿದೆ. ಮುಂಗಾರು ಮುಂಜಾಗ್ರತಾ ಕ್ರಮದ ಬಗ್ಗೆ ಜಿಲ್ಲಾಡಳಿತಗಳ ಕುರಿತು ಮುಖ್ಯಮಂತ್ರಿ ಬಿಎಸ್ವೈ ಯಡಿಯೂರಪ್ಪ ಚರ್ಚಿಸಿದರು. ಸಿಎಂ ಗೃಹ ಕಚೇರಿ ಕೃಷ್ಣಾದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ಧಾರವಾಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ 20 ಜಿಲ್ಲಾಡಳಿತಗಳ ಜೊತೆ ಸಿಎಂ ಬಿಎಸ್ವೈ ಚರ್ಚಿಸಿದರು. ಗೋವಿಂದ ಕಾರಜೋಳ, ಸವದಿ, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಶಿವರಾಂ ಹೆಬ್ಬಾರ್ ಸೇರಿ ಹಲವರು ಉಪಸ್ಥಿತರಿದ್ದರು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ದಾರೆ. ಮಳೆಯಿಂದಾಗುವ ಅನಾಹುತ ತಡೆಯಲು ಕ್ರಮ ಕೈಗೊಂಡಿದ್ದು ನದಿ ಪಾತ್ರದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುತ್ತೇವೆ. ಮುಳುಗಡೆಯಾಗುವ ಸ್ಥಳಗಳನ್ನು ಈಗಾಗಲೇ ಗುರುತಿಸಿದ್ದು ಕೇಂದ್ರ ಸರ್ಕಾರ ಎಲ್ಲ ನೆರವು ನೀಡುವುದಾಗಿ ಘೋಷಿಸಿದೆ ಎಂದು ಸಿಎಂ ಬಿಎಸ್ವೈ ಹೇಳಿದರು. ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಮಲಪ್ರಭಾ ನದಿಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿದ್ದಾನೆ. ಸವದತ್ತಿ ತಾಲೂಕಿನ ಎಕ್ಕುಂಡಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು 52 ವರ್ಷದ ಹುಸೇನ್ ಸಾಬ್ ಅತ್ತಾರ್ ನೀರು ಪಾಲಾಗಿದ್ದಾರೆ. ಮಕ್ಕಳ ಜೊತೆ ನದಿಯಲ್ಲಿ ಮೀನು ಹಿಡಿಯಲು ತೆರಳಿದ್ದ ವೇಳೆ ತೆಪ್ಪ ಮುಳುಗಿ ಹುಸೇನ್ ಸಾಬ್ ಅತ್ತಾರ್ ಕೊಚ್ಚಿ ಹೋಗಿದ್ದಾರೆ. ಬಳಿಕ ಮೃತದೇಹ ಹೊರಕ್ಕೆ ತೆಗೆಯಲಾಗಿದೆ. ಇಬ್ಬರು ಮಕ್ಕಳು ಈಜಾಡಿ ದಡವನ್ನ ಸೇರಿದ್ದಾರೆ. ಉಕ್ಕಿ ಹರಿಯುತ್ತಿರುವ ವೇದಾಗಂಗಾ ನದಿ ದಾಟಲು ಹೋಗಿ ವ್ಯಕ್ತಿಯೊಬ್ಬ ಸಂಕಷ್ಟಕ್ಕೆ ಸಿಲುಕಿದ್ದ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸಿದ್ನಾಳ ಗ್ರಾಮದ ಬಳಿ ಘಟನೆ ನಡೆದಿದೆ. ದಿಗ್ವಿಜಯ ಕುಲಕರ್ಣಿ ಎಂಬಾತ ಅಕ್ಕೋಳ ಸಿದ್ನಾಳ ಸೇತುವೆ ದಾಟಲು ಹೋಗಿ ಆಯತಪ್ಪಿ ನದಿಗೆ ಬಿದ್ದು ತಕ್ಷಣ ನದಿಯಲ್ಲಿ ಬಿದ್ದಿದ್ದ ಮರವನ್ನ ಹಿಡಿದು ಹತ್ತಿ ಕುಳಿತಿದ್ದ. ಮರದಲ್ಲಿ ಕುಳಿತ ವ್ಯಕ್ತಿಯನ್ನು ಕಾಪಾಡಲು ಎನ್ಡಿಆರ್ಎಫ್ ತಂಡ ಹಾಗೂ ಸ್ಥಳೀಯರು ಹರಸಾಹಸವನ್ನ ಪಟ್ಟರು. ಮಹಾರಾಷ್ಟ್ರದಲ್ಲಿ ಮಳೆ ಭಾರೀ ಅವಾಂತರ ಸೃಷ್ಟಿಸಿದ್ದು ರೈತರು ಕಂಗಾಲಾಗಿದ್ದಾರೆ. ಪ್ರವಾಹದಲ್ಲಿ 20 ಜಾನುವಾರುಗಳು ಕೊಚ್ಚಿ ಹೋಗಿವೆ. ಮಹಾರಾಷ್ಟ್ರದ ಯಾವತಮಾಳ ಜಿಲ್ಲೆಯ ಘಾಟಂಜಿ ತಾಲೂಕಿನ ದೇವಗಿರಿಯ ಹಳ್ಳದಲ್ಲಿ ಭೀಕರ ಘಟನೆ ನಡೆದಿದ್ದು ನೀರಿನ ರಭಸಕ್ಕೆ ಮೂಕ ಪ್ರಾಣಿಗಳು ಕೊಚ್ಚಿ ಹೋಗಿವೆ. ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗ್ತಿದ್ದು ಬಾಗಲಕೋಟೆ ಜಿಲ್ಲೆಯ ರಬಕಬಿ ಬನಹಟ್ಟಿ ತಾಲೂಕಿನ ಹಿಪ್ಪರಗಿ ಜಲಾಶಯಕ್ಕೆ 1,32,000 ಕ್ಯೂಸೆಕ್ ಒಳಹರಿವು ಬರ್ತಿದೆ. ಹೀಗಾಗಿ ಹಿಪ್ಪರಗಿ ಗ್ರಾಮದ ಬಳಿಯ ಕೃಷ್ಣಾ ನದಿ ದಡದ ಜಮೀನುಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ ಜಾನುವಾರುಗಳಿಗಾಗಿ ಬೆಳೆಸಿದ್ದ ಜೋಳದ ಮೇವು ಜಲಾವೃತವಾಗಿದೆ. ಹಂಗಾಮು ಪೂರ್ತಿ ಜಾನುವಾರುಗಳಿಗೆ ಬೇಕಾಗಿದ್ದ ಮೇವು ನೀರಲ್ಲಿ ಕೊಳೆಯುತ್ತೆ ಅನ್ನೋ ಆತಂಕದಲ್ಲಿ ಒಂದಷ್ಟು ಬರಲಿ ಅಂತ ಕಿತ್ತು ಹಾಕ್ತಿದ್ದಾರೆ. ಮತ್ತೊಂದೆಡೆ ನದಿ ನೀರಲ್ಲಿ ಬೆಳೆಗಳು ಕೊಚ್ಚಿ ಹೋಗ್ತಿವೆ. ಉತ್ತರ ಕರ್ನಾಟಕ, ಮಲೆನಾಡು ಜೊತೆ ಕರಾವಳಿಯಲ್ಲೂ ವರುಣ ಆರ್ಭಟಿಸುತ್ತಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಅಬ್ಬರ ಮುಂದುವರೆದಿದ್ದು ನದಿಗಳ ಒಳಹರಿವು ಹೆಚ್ಚಾಗಿ ನದಿ ಪಾತ್ರದ ಹಳ್ಳಿಗಳಲ್ಲಿ ಪ್ರವಾಹದ ಭೀತಿ ಕಾಡ್ತಿದೆ. ನೇತ್ರಾವತಿ, ಕುಮಾರಧಾರ, ನಂದಿನಿ ನದಿಗಳಲ್ಲಿ ಭಾರೀ ನೀರು ಹರಿಯುತ್ತಿದ್ದು ನದಿಗಳಿಂದ ಸಮುದ್ರಕ್ಕೆ ಭಾರೀ ಪ್ರಮಾಣದ ನೀರು ಸೇರುತ್ತಿದೆ. ಬಿರುಗಾಳಿ ಸಹಿತ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚನ್ನಡ್ಲು ಸಮೀಪ ಸಾಲು ಸಾಲಾಗಿ ಕಂಬಗಳು ಉರುಳಿ ಬಿದ್ದಿವೆ. ವಿದ್ಯುತ್ ಕಂಬಗಳ ದುರಸ್ತಿ ಮಾಡಿದ್ದು ಕೊಟ್ಟಿಗೆಹಾರ ಬಾಳೆಹೊನ್ನೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ನದಿ ನೀರಿನ ರಭಸಕ್ಕೆ ಸೇತುವೆಗಳು ಮುಳುಗಡೆ ಆಗಿದ್ದಲ್ಲಿ, ದೇವರಿಗೆ ಜಲದಿಗ್ಬಂಧನ ಹಾಕಿದ್ದಲ್ಲಿ ಮೈದುಂಬಿ ಹರಿತಾ ಇರೋ ಗೋಕಾಕ್ ಫಾಲ್ಸ್ ನೋಡೋದಕ್ಕೆ ಜನ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ ಹೇಗೆ ನೋಡೋಣ ವರುಣಾರ್ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಾಗಲಕೋಟೆ ಜಿಲ್ಲೆಯ ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗಿದೆ. ಒಟ್ಟು 9 ಸೇತುವೆಗಳು ಮುಳುಗಡೆಯಾಗಿದ್ದು ಉದ್ಘಾಟನೆಗೆ ಸಜ್ಜಾಗಿದ್ದ ಮಿರ್ಚಿಯ ಹೊಸ ಸೇತುವೆ ಕೂಡ ಜಲಾವೃತವಾಗಿದೆ. 5 ಕೋಟಿ ವೆಚ್ಚದ 4.5 ಮೀಟರ್ ಎತ್ತರದ ಹೊಸ ಸೇತುವೆ ಸಂಪೂರ್ಣ ಮುಳುಗಿ ಹೋಗಿದೆ. ನದಿಯ ದಡದಲ್ಲಿರುವ ಜಮೀನುಗಳಿಗೂ ನೀರು ನುಗ್ಗುತ್ತಿದೆ. ಇದರಿಂದ ಗ್ರಾಮದ ಜನರು ಪ್ರವಾಹದ ಆತಂಕದಲ್ಲಿದ್ದಾರೆ. ಭಾರೀ ಮಳೆಗೆ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಶ್ರಮಬಿಂದು ಸಾಗರದ ಬ್ಯಾರೇಜ್ ಮುಳುಗಡೆಯಾಗಿದೆ. ಚಿಕ್ಕಪಡಸಲಗಿ ಗ್ರಾಮದ ಬಳಿ ಬ್ಯಾರೇಜ್ ಕಟ್ಟಲಾಗಿತ್ತು. ಆದರೆ ಬ್ಯಾರೇಜ್ ಕೂಡ ಮುಳುಗಿದ್ದು ಅಪಾಯದ ಮುನ್ಸೂಚನೆ ನೀಡಿದೆ. ಬಾಗಲಕೋಟೆ
ಬಾಗಲಕೋಟೆ ಜಿಲ್ಲೆ ಮಧೋಳ ತಾಲೂಕಿನಲ್ಲಿ ಪ್ರವಾಹ ಭೀತಿ ಉಂಟಾಗಿದ್ದು ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗಿದೆ. ಹೀಗಾಗಿ ಮಿರ್ಜಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಅಲ್ಲದೆ ಸೇತುವೆ ಬಳಿ 100 ಎಕರೆಯಲ್ಲಿದ್ದ ಕಬ್ಬು ಬೆಳೆ ಜಲಾವೃತವಾಗಿದ್ದು ಮಿರ್ಜಿ ಗ್ರಾಮದ ಸುತ್ತಲೂ ನದಿ ನೀರು ಆವರಿಸುತ್ತಿದೆ. ಸದ್ಯ ಜನ ಗ್ರಾಮ ಜಲಾವೃತವಾಗುವ ಆತಂಕದಲ್ಲಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರಲ್ಲಿ ಘಟಪ್ರಭಾ ನದಿ ನೀರಿನ ಹರಿವು ಮತ್ತಷ್ಟು ಹೆಚ್ಚಾಗಿದೆ. ಪರಿಣಾಮ ಗ್ರಾಮದ ನದಿ ದಂಡೆ ಮೇಲಿರೋ ಹೊಳೆಬಸವೇಶ್ವರ ದೇಗುಲ ಇನ್ನಷ್ಟು ಜಲಾವೃತವಾಗಿದೆ. ದೇವಸ್ಥಾನ ಒಳಗೆ 10 ಅಡಿಗೂ ಹೆಚ್ಚು ನೀರು ನಿಂತಿದ್ದು ಘಟಪ್ರಭಾ ನದಿ ದೇವಾಲಯಕ್ಕೆ ದಿಗ್ಬಂಧನ ಹಾಕಿದೆ. ಕಳೆದ 2 ದಿನದಿಂದ ದೇವಸ್ಥಾನ ಜಲಾವೃತವಾಗಿದ್ದು ಭಕ್ತರ ಪ್ರವೇಶಕ್ಕೆ ಬ್ರೇಕ್ ಹಾಕಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ನದಿ ನೀರಿನ ಹರಿವಿನ ಪ್ರಮಾಣ ತಗ್ಗಿಲ್ಲ. ಇದರಿಂದಾಗಿ ನದಿ ಪಾತ್ರದಲ್ಲಿರುವ ಜನರಿಗೆ ಪ್ರವಾಹದ ಭೀತಿ ಕಾಡ್ತಿದ್ದು ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. ಹಿರಣ್ಯಕೇಶಿ, ಮಲಪ್ರಭಾ, ಘಟಪ್ರಭಾ ನದಿಗಳು ಉಕ್ಕಿ ಹರಿಯುತ್ತಿದ್ದು ಮೂಡಲಗಿ ತಾಲೂಕಿನ 6 ಸೇತುವೆಗಳು ಮುಳುಗಡೆಯಾಗಿವೆ. ಅಲ್ಲದೆ ಚಿಕ್ಕೋಡಿ ತಾಲೂಕಿನಲ್ಲಿ 7 ಸೇತುವೆಗಳು ಜಲಾವೃತವಾಗಿದ್ದು 100 ಹೆಕ್ಟೇರ್ ಪ್ರದೇಶದಲ್ಲಿದ್ದ ಕಬ್ಬಿನ ಗದ್ದೆ ಜಲಾವೃತವಾಗಿದೆ. ಪ್ರವಾಹದಿಂದಾಗಿ ಬೆಳಗಾವಿಯಲ್ಲಿ ರಸ್ತೆಗಳೇ ಕೊಚ್ಚಿ ಹೋಗಿವೆ. ಉಚ್ಗಾಂವ್ ಮತ್ತು ಗೋಜಗಾ ರಸ್ತೆ ಭಾಗಶಃ ನೀರು ಪಾಲಾಗಿದೆ. ರಸ್ತೆಗಳು ನೀರು ಪಾಲಾಗಿರುವುದರಿಂದ ಜನ ಪರದಾಡುವಂತಾಗಿದೆ. ನೀರು ತುಂಬಿದ ರಸ್ತೆಗಳನ್ನ ದಾಟಲಾಗದೆ ವಾಹನ ಸವಾರರು ಹರಸಾಹಸವನ್ನ ಮಾಡ್ತಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ಧಾರವಾಡದಿಂದ ಕಂಬಾರಗಣವಿ ಗ್ರಾಮಕ್ಕೆ ಸಂಪರ್ಕ ಕಡಿತಗೊಂಡಿದೆ. ಭಾರಿ ಮಳೆಗಿಂತ ಸೇತುವೆ ಮೇಲೆ ನೀರು ಹರಿಯುತ್ತಿದೆ. ಹೀಗಾಗಿ ಟ್ರ್ಯಾಕ್ಟರ್ ಸಹಾಯದಿಂದ ಜನರು ಸೇತುವೆಯನ್ನ ದಾಟ್ತಿದ್ದಾರೆ. ಟ್ರ್ಯಾಕ್ಟರ್ ಹೊರತುಪಡಿಸಿ ಉಳಿದ ವಾಹನಗಳ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಘಟಪ್ರಭಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಹರಿವು ಹೆಚ್ಚಾಗ್ತಿದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ಯಾದವಾಡ ಸೇತುವೆ ಮುಳುಗಡೆಗೆ ಕೇವಲ 6 ಅಡಿ ಮಾತ್ರ ಬಾಕಿ ಇದೆ. ಸೇತುವೆ ಮುಳುಗಡೆಯಾದರೆ ಮುಧೋಳದಿಂದ ಯಾದವಾಡ, ಮಿರ್ಜಿ, ವಂಟಗೋಡಿ, ರೂಗಿ, ಚನಾಳ ಸೇರಿ ಹಲವು ಗ್ರಾಮಗಳ ಸಂಪರ್ಕ ಕಡಿತವಾಗಲಿದೆ. ಮುಧೋಳ ಬಳಿಯ ಘಟಪ್ರಭಾ ಸೇತುವೆ ಬಳಿ 100 ಜನರು ಆಗಮಿಸುತ್ತಿದ್ದು ಅಪಾಯವನ್ನು ಲೆಕ್ಕಿಸದೆ ಸೆಲ್ಫಿಯನ್ನ ತೆಗೆದುಕೊಳ್ತಿದ್ದಾರೆ. ಭಾರಿ ಮಳೆಯಿಂದಾಗಿ ಗೋಕಾಕ್ ಫಾಲ್ಸ್ ತುಂಬಿ ಹರಿಯುತ್ತಿದ್ದು ಫಾಲ್ಸ್ ನೋಡುವುದಕ್ಕೆ ಪ್ರವಾಸಿಗರು ಮುಗಿಬಿದ್ದಿದ್ದಾರೆ. ಈ ವೇಳೆ ಕೊರೋನಾ ರೂಲ್ಸ್ಗೆ ತಿಲಾಂಜಲಿ ಹಾಡಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗ್ತಿರುವುದರಿಂದ ಗೋಕಾಕ್ ಫಾಲ್ಸ್ ಮೈ ತುಂಬಿದ್ದು ಜಲಪಾತ ನೋಡಕ್ಕೆ 100 ಪ್ರವಾಸಿಗರು ಮುಗಿಬಿದ್ದಿದ್ದಾರೆ. ಈ ವೇಳೆ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಜನಸ್ತೋಮ ಸೇರಿದ್ದು ಪಾರ್ಕಿಂಗ್ ಪ್ರದೇಶ ಫುಲ್ ಆಗಿದೆ. ಅಲ್ಲದೆ ಗೋಕಾಕ್ ಫಾಲ್ಸ್ ಸುತ್ತಮುತ್ತ ಅಂಗಡಿಗಳು ಕೂಡ ಓಪನ್ ಆಗಿವೆ. ಕಾಂಗ್ರೆಸ್ನಲ್ಲಿ ಶುರುವಾಗಿದ್ದು ಹೇಗೆ ನೆಕ್ಸ್ಟ್ ಸಿಎಂ ಫೈಟ್? ರಾಮನ ಪಾರ್ಟಿಯಲ್ಲಿ ರಾಮಾಯಣ ಅಂತ ಡಿಕೆಶಿ ಹೇಳಿದ್ದಕ್ಕೆ ಸ್ವಪಕ್ಷೀಯರ ವಿರುದ್ಧ ಮತ್ತೆ ಗುಡುಗಿದ್ ಹೇಗೆ ಹಳ್ಳಿ ಹಾಕಿ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿದ್ದರಾಮಯ್ಯ ಮಾಜಿಯಲ್ಲ ಭಾವಿ ಮುಖ್ಯಮಂತ್ರಿ ಅಂತ ಬೆಂಗಳೂರಲ್ಲಿ ಶಾಸಕ ಜಮೀರ್ ಅಹ್ಮದ್ ಹೇಳಿದ್ದಾರೆ. ರಾಜ್ಯದ ಜನ ಒಪ್ಪಿದ್ರೆ ಹೈಕಮಾಂಡ್ ಏನು ಮಾಡಲಾಗಲ್ಲ ಅಂತಾನೂ ಜಮೀರ್ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಉಮಾ ಚಿತ್ರದ ಮಂದಿರದ ಬಳಿ ಕಾರ್ಮಿಕರಿಗೆ ಸಹಾಯಧನ, ಫುಡ್ ಕಿಟ್ ವಿತರಿಸಿದ ಬಳಿಕ ಸಿದ್ದರಾಮಯ್ಯ ಪರ ಜಮೀರ್ ಬ್ಯಾಟಿಂಗ್ ಮಾಡಿದ್ದಾರೆ. ಶಾಸಕ ಜಮೀರ್ ಅಹ್ಮದ್ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಂಘಟಿತ ನಾಯಕತ್ವದಲ್ಲಿ ಚುನಾವಣೆ ಎದುರಿಸುತ್ತೆ. ಯಾರೇ ಲೀಡರ್ಗೂ ಆಸೆ ಆಕಾಂಕ್ಷೆಗಳು ಇರಬಹುದು, ಆದರೆ ನಮ್ಮ ಡ್ಯೂಟಿ ಚೀಫ್ ಮಿನಿಸ್ಟರ್ ಅಲ್ಲ, ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವುದಾಗಿದೆ ಅಂತ ಡಿಕೆಶಿ ಹೇಳಿದ್ದಾರೆ. ಯಾರು ಹದ್ದು ಮೀರಿ ಹೋಗಬಾರದು ಅಂತ ಈಗಾಗಲೇ ಹೇಳಿದ್ದೇವೆ. ಹೈಕಮಾಂಡ್ ಕೂಡ ಅದನ್ನೇ ಹೇಳಿದೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಇಲ್ಲೇ ಇದ್ದೀನಿ ಅಂತ ಜಮೀರ್ ಅಹ್ಮದ್ಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಜೂನ್ 21ರಿಂದ ಉಚಿತ ವ್ಯಾಕ್ಸಿನ್ ನೀಡ್ತೇವೆ ಅಂತ ಹೇಳಿದ್ದಾರೆ. ಈ ಬಾರಿಯಾದ್ರೂ ಕೊಡ್ತಾರೋ ಇಲ್ಲವೋ ನೋಡಬೇಕು ಅಂತ ಬೆಂಗಳೂರಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಬಡವರು ಹೊಟ್ಟೆ ತುಂಬಾ ಊಟ ಮಾಡಲಿ ಅಂತ 7 ಕೆಜಿ ಅಕ್ಕಿ ಕೊಟ್ಟೆ, ಆದ್ರೆ ಪಡಿತರ ಅಕ್ಕಿಯನ್ನ ಬಿಜೆಪಿಯವರು 2 ಕೆಜಿಗೆ ಇಳಿಸಿದ್ದಾರೆ. ಅವರ ಮನೆ ಹಾಳಾಗ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾವು ಹಲವು ಪ್ರಶ್ನೆ ಕೇಳಿದ್ದೇವೆ, ಯಾವುದಕ್ಕೂ ಸರ್ಕಾರ ಉತ್ತರವನ್ನೇ ಕೊಟ್ಟಿಲ್ಲ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಿಕ್ರಿಯೆ ನೀಡದೆ ಸರ್ಕಾರ ಬಾಯಿ ಮುಚ್ಚಿಕೊಂಡಿದೆ. ಭ್ರಷ್ಟಾಚಾರ ಸೇರಿದಂತೆ ಎಲ್ಲಾ ವಿಚಾರಗಳ ಬಗ್ಗೆ ಗೊತ್ತಿದೆ. ಈ ಬಗ್ಗೆ ವಿಸ್ತೃತ ಚರ್ಚೆಯಾಗಬೇಕು ಅಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ರಾಮನ ಪಾರ್ಟಿ
ರೀತಿಯಲ್ಲಿ ರಾಮಾಯಣ ನಡೆಯುತ್ತಿದೆ. ಬಿಜೆಪಿ ಯುದ್ಧಕಾಂಡದಿಂದ ಜನಸಾಮಾನ್ಯರು ಕರ್ಮಕಾಂಡ ಅನುಭವಿಸುವಂತಾಗಿದೆ. ನರಕಯಾತನೆಗೆ ಕೊನೆಗೆ ಇಲ್ಲದಂತಾಗಿದೆ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಜನರು ಉದ್ಯೋಗಕ್ಕಾಗಿ ಪರದಾಡುವ ಪರಿಸ್ಥಿತಿ ಇದೆ. ಇಂತಹ ಸಮಯದಲ್ಲಿ ಕೋವಿಡ್ ನಷ್ಟ ಲೆಕ್ಕ ಮಾಡುವುದಕ್ಕೆ ಆಗುತ್ತಿಲ್ಲ. ಕೋವಿಡ್ ಸಾವಿನ ಲೆಕ್ಕವೇ ಸರಿಯಾಗಿ ಆಡಿಟ್ ಆಗ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರೇ ಆಡಿಟ್ ಮಾಡಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾವಿನ ಲೆಕ್ಕ ಮಾಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಮತ್ತೆ ಸ್ವಪಕ್ಷದವರ ವಿರುದ್ಧ ಗುಡುಗಿದ್ದಾರೆ. ವಿಶ್ವನಾಥ್ಗೆ ಎಂಎಲ್ಸಿ ಸ್ಥಾನ ಭಿಕ್ಷೆ ಅಂತ ನಾಯಕರೊಬ್ಬರು ನೀಡಿದ್ದ ಹೇಳಿಕೆಗೆ ಸಂಬಂಧಪಟ್ಟಂತೆ ಹರಿಹಾಯ್ದಿದ್ದಾರೆ. ಯಾರು ಅವರಪ್ಪನ ಮನೆಯಿಂದ ಎಂಎಲ್ಸಿ ಸ್ಥಾನ ಕೊಟ್ಟಿದ್ದಾರಾ? ನನ್ನ ತ್ಯಾಗದಿಂದ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ ಅಂತ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರದಲ್ಲಿ ಏನಾಗುತ್ತಿದೆ ಅಂತ ಆಡಳಿತ ಪಕ್ಷದವರಿಗೆ ಹೆಚ್ಚು ಸತ್ಯ ಮಾಹಿತಿ ಗೊತ್ತಿರುತ್ತದೆ. ಹೀಗಾಗಿ ಕೆಲ ವಿಷಯಗಳ ಬಗ್ಗೆ ವಿಶ್ವನಾಥ್ ಆರೋಪಿಸಿದ್ದಾರೆ ಅಂತ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಎಚ್ಡಿಕೆ ಸರ್ಕಾರದಲ್ಲಿ ಫೋನ್ ಕದ್ದಾಲಿಕೆ ಆಗಿದೆ ಅಂತ ಅಧಿಕಾರಕ್ಕೆ ಬರ್ತಿದ್ದಂತೆ ಸಿಬಿಐಗೆ ಕೊಟ್ಟಿದ್ರು. ಆದರೆ ಇವರದೇ ಸರ್ಕಾರದಲ್ಲಿ ಫೋನ್ ಕದ್ದಾಲಿಕೆ ಆಗ್ತಿದೆ ಅಂತ ಶಾಸಕ ಬೆಲ್ಲ ದೂರು ಕೊಟ್ಟಿದ್ದಾರೆ. ಏನ್ ಕ್ರಮ ಕೈಗೊಳ್ಳುತ್ತಾರೆ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಮಂಡಲ ಅಧಿವೇಶನ ಕರೆಯುವಂತೆ ಜಂಟಿ ಸದನ ಸಮಿತಿ ರಚಿಸುವಂತೆಯೂ ಡಿಕೆಶಿ ಆಗ್ರಹಿಸಿದ್ದಾರೆ. ನನಗೆ ಬಿಜೆಪಿ ಸರ್ಕಾರದ ಮೇಲೆ ಅಸೂಯೆ ಇಲ್ಲ. ನೀವೇ 2 ವರ್ಷ ಅಧಿಕಾರ ಮಾಡಿ, ಆದ್ರೆ ನೀವು ಅಧಿಕಾರಕ್ಕೆ ಬಂದ ಉದ್ದೇಶವೇನು ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ಮಾತನಾಡಿದವರು, ಪೆಟ್ರೋಲ್ ದರ ಏರಿಕೆಗೆ ಸಂಬಂಧಪಟ್ಟಂತೆ 15 ದಿನದ ಒಳಗಾಗಿ ಕಲಾಪ ಕರೆಯಬೇಕು. ಜನರ ದುಡ್ಡಿಂದ ತೆರಿಗೆ ಪಡೆಯುವ ಸರ್ಕಾರ 35 ರೂಪಾಯಿಗೆ ಪೆಟ್ರೋಲ್ ಕೊಡಬೇಕಿತ್ತು. ಆದರೆ ಸರ್ಕಾರ ಜನರ ಹಣವನ್ನ ಸುಲಿಗೆ ಮಾಡ್ತಿದೆ. ಹೀಗಾಗಿ 15 ದಿನದಲ್ಲಿ ವಿಧಾನಸಭೆ ಕಲಾಪ ಕರಿಬೇಕು, ಇಲ್ಲದಿದ್ರೆ ಹೋರಾಟ ಮಾಡ್ತೀವಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಫೋನ್ ಟ್ಯಾಪಿಂಗ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಶಾಸಕ ಅರವಿಂದ್ ಬೆಲ್ಲದ ಹೇಳಿಕೆ ದಾಖಲಿಸಿದ್ದಾರೆ. ಇಂದು ಬೆಳಗ್ಗೆ ಎಸಿಪಿ ಮುಂದೆ ಅರವಿಂದ್ ಬೆಲ್ಲದ ಹೇಳಿಕೆ ನೀಡಿದ್ದು, ಯುವರಾಜ್ ಎಂಬಾತ ಕರೆ ಮಾಡಿದ ಅಂತ ತಿಳಿಸಿದ್ದಾರೆ. ಶಾಸಕ ಬೆಲ್ಲದ್ ನೀಡಿರುವ ನಂಬರ್ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದು, ಯುವರಾಜಸ್ವಾಮಿ ಹೆಸರಲ್ಲಿ ಕರೆ ಮಾಡಿಸಿದ ವ್ಯಕ್ತಿಯ ವಿವರವನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ.